ಆತ್ಮೀಯರೇ, ಈ ದಿನ ನಾವು ಪ್ರಾಣಾಯಾಮಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ವಿಶೇಷವಾಗಿರ್ತಕ್ಕಂಥ ಆಸನಗಳ ಅಭ್ಯಾಸ ನಂತರ, ರಿಲ್ಯಾಕ್ಸೇಷನ್ ನಂತರ ಮುಖ್ಯವಾಗಿ ಪ್ರಾಣಾಯಾಮ ಮಾಡಲೇಬೇಕಾಗ್ತದೆ. ಪ್ರಾಣಾಯಾಮಕ್ಕಾಗಿ ಇರ್ತಕ್ಕಂಥ ರೀತಿ ನೀತಿಗಳು, ವಿಧಿವಿಧಾನಗಳು ಹಾಗೂ ಪ್ರಾಣಾಯಾಮದ ಮೂಲ ರೂಪುರೇಷೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ಪ್ರಾಣಾಯಾಮ ಅಂದರೆ ಏನು ಅಂತಕ್ಕಂಥದ್ದು ಮೊದಲು ನಮ್ಗೆ ಗೊತ್ತಾಗಬೇಕು. ಪ್ರಾಣಾಯಾಮ ಅಂತ ಹೇಳಿದ್ರೆ, ಪ್ರಾಣ ಅಂದರೆ ಉಸಿರು ಅಂತ, ಆಯಾಮ ಅಂತ ಹೇಳಿದ್ರೆ ಅದನ್ನು ನಿಯಂತ್ರಣದಲ್ಲಿ ಇಡ್ತಕ್ಕಂಥದ್ದು ಅಂತ. ಯಾವಾಗ ನಮ್ಮ ಉಸಿರು ನಮ್ಮ ನಿಯಂತ್ರಣಕ್ಕೆ ಬರ್ತದೆ ಆವಾಗ ನಮ್ಮ ಬದುಕು ನಮ್ಮ ನಿಯಂತ್ರಣದಲ್ಲಿ ಇರ್ತದೆ. ಯಾಕಂದರೆ ನಾವು ಬದುಕ್ತಾ ಇರತಕ್ಕಂಥದ್ದೇ ಉಸಿರಾಟದಿಂದ ಅಲ್ವಾ. ನಾವು ಬದುಕಲಿಕ್ಕೆ ಮೂಲ ಶಕ್ತಿನೇ ಉಸಿರಾಟ ಅಲ್ವಾ. ಹಾಗಾದರೆ ನಮ್ಮ ಉಸಿರಾಟ ನಮ್ಮ ನಿಯಂತ್ರಣದಲ್ಲಿದ್ದರೆ ನಾವು ನಿಯಂತ್ರಣದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಜೀವನದಲ್ಲಿ ನಿಯಂತ್ರಣದಲ್ಲಿದ್ದಾಗ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೈಹಿಕವಾಗಿರ್ತಕ್ಕಂಥ, ಮಾನಸಿಕವಾಗಿರ್ತಕ್ಕಂಥ ಹಾಗೂ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಉಸಿರು ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಹೇಗೆ ಮುಖ್ಯ ಅಂತ ಹೇಳಿದ್ರೆ, ಉಸಿರು ಹೋದ ಮೇಲೆ ಈ ಶರೀರಕ್ಕೆ ಯಾವುದೇ ಬೆಲೆ ಇರಲ್ಲ. ಒಂದು ಜೊತೆ ಕಿತ್ತು ಹೋಗಿರುವ ಚಪ್ಪಲಿಯನ್ನೂ ಕೂಡ ಮನೆಯಲ್ಲಿ ಇಟ್ಟುಕೊಳ್ಬೋದು. ಆದರೆ ಈ ಶರೀರದಲ್ಲಿ ಇರ್ತಕ್ಕಂಥ ಉಸಿರು ಒಂದು ಕ್ಷಣ ಹೊರಗಡೆ ನಿಂತು ಬಿಟ್ಟರೆ, ಉಸಿರು ಹೊರಗಡೆ ನಿಂತು ಅದು ಹಾಗೇ ನಿಂತ್ಕೊಂಡ್ರೆ, ಉಸಿರು ಒಳಗಡೆ ಬರದೇ ಇದ್ದರೆ ಅದಕ್ಕೆ ಸಾವು ಅಂತ ಕರೀತಾರೆ. ಉಸಿರಿಲ್ಲದೆ ಇರತಕ್ಕಂಥ ಶರೀರಕ್ಕೆ ಯಾವುದೇ ಹೆಸರಿಲ್ಲ. ಅದಕ್ಕೆ ಹೆಣ ಮತ್ತು ಡೆಡ್ ಬಾಡಿ ಅಂತ ಕರೀತಾರೆ. ಅದನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬೆಲೆನೂ ಕೊಡದೆ, ಅದಕ್ಕೆ ಒಂದು ಚಪ್ಪಲಿ ಕೊಡ್ತಕ್ಕಂಥ ಬೆಲೆನೂ ಕೊಡಲ್ಲ. ಉಸಿರು ಹೋದ ಮೇಲೆ ಹೇಗೆ ನಮ್ಮನ್ನು ಬೇಗ ಬೇಗ ಮನೆಯಿಂದ ಹೊರಗಡೆ ಹಾಕಿ ಸುಟ್ಟು ಹಾಕ್ತಾರೆ ನೋಡಿ. ಅಂದರೆ ಕಿತ್ತೋಗಿರೋ ಚಪ್ಪಲಿ ಬೇಕಾದ್ರೆ ಇಟ್ಕೊತಾರೆ, ಸತ್ತೋಗಿರೋ ಮನುಷ್ಯನ ಯಾರು ಇಟ್ಕೊಳ್ತಾರ? ಅಷ್ಟೊಂದು ಅಪವಿತ್ರ ಆಗಿಬಿಡ್ತದೆ ಶರೀರದಿಂದ ಉಸಿರು ಹೊರಟು ಹೋದಾಗ. ಈ ಶರೀರ ಅಷ್ಟೊಂದು ಹೊಲಸಾಗಿಬಿಡ್ತದೆ, ಕೊಳೆತು ವಾಸನೆ ಬರೋಕ್ಕೆ ಶುರುವಾಗ್ತದೆ ಒಂದೇ ದಿವಸಕ್ಕೆ, ಎರಡೇ ದಿವಸಕ್ಕೆ. ಹಾಗಾಗಿ ಆತ್ಮೀಯರೇ, ಉಸಿರು ಅಂತಕ್ಕಂಥದ್ದು ನಮ್ಮ ಆಪ್ತ ಮಿತ್ರ. ಉಸಿರು ಅಂತಕ್ಕಂಥದ್ದು ನಮ್ಮ ಜೀವನದ ಮುಖ್ಯವಾಗಿರ್ತಕ್ಕಂಥ ಒಂದು ಶಕ್ತಿ. ಹಾಗಾಗಿ ಆ ಉಸಿರನ್ನು ನಾವು ಬಲಿಷ್ಠಪಡಿಸ್ಕೊಳ್ಬೇಕು. ಆ ಉಸಿರಿಗೆ ಒಂದು ಶಕ್ತಿಯನ್ನು ತಂದುಕೊಳ್ಬೇಕು. ಆ ಉಸಿರು ಕ್ರಿಯಾಶೀಲವಾಗಿರಬೇಕು ಅಂತ ಹೇಳಿದ್ರೆ ಪ್ರಾಣಾಯಾಮವನ್ನು ಮಾಡಬೇಕು. ಹಾಗಾಗಿ ಪ್ರಾಣಾಯಾಮದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಉಸಿರಾಟದ ಪ್ರಕ್ರಿಯೆಯನ್ನು ಬಲಿಷ್ಠಪಡಿಸ್ಕೊಳ್ತಕ್ಕಂಥದ್ದು. ಈ ಪ್ರಾಣಾಯಾಮಗಳನ್ನು ಮಾಡೋ ಸಂದರ್ಭದಲ್ಲಿ ಮುಖ್ಯವಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಉಸಿರಾಟವನ್ನು ನಾವು ಎಷ್ಟರ ಮಟ್ಟಿಗೆ ಬಲಿಷ್ಠಪಡಿಸ್ಕೊಳ್ಬೇಕು, ಉಸಿರಾಟ ಹೇಗಿರಬೇಕು ಅಂತಕ್ಕಂಥದ್ದು. ನಾವು ಯೋಗದಲ್ಲಿ 3 ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಗಮನಿಸಬೇಕು. ಮೊದಲನೇದು ಹೌ ಟು ಸಿಟ್, ಎರಡನೇದು ಹೌ ಟು ಬ್ರೆತ್, ಮೂರನೇದು ಹೌ ಟು ರಿಲ್ಯಾಕ್ಸ್. ಹೌ ಟು ಸಿಟ್ ಅಂತಕ್ಕಂಥದ್ದು ಬಹಳ ಮುಖ್ಯ ಪ್ರಾಣಾಯಾಮ ಮಾಡೋದಕ್ಕಿಂತ ಮೊದಲು. ಹೌ ಟು ಸಿಟ್ ಅಂದರೆ, ನಾನೀಗ ನೆಲದ ಮೇಲೆ ಕುಳಿತಿಲ್ಲ, ನಾನು ಕುಳಿತಿರೋದು ಈ ಬ್ಲ್ಯಾಂಕೆಟ್ ಮೇಲೆ. ಹಾಗಿದ್ರೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕೂ ಈ ಬ್ಲ್ಯಾಂಕೆಟ್ ಮೇಲೆ ಕೂತ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ? ಈಗ ನಾನು ನೆಲದ ಮೇಲೆ ಕೂತಿದ್ದೇನೆ. ನೆಲದ ಮೇಲೆ ಕೂತಾಗ ನನ್ನ ಬೆನ್ನು ಹುರಿ ಬಾಗಿದೆ. ನೇರ ಮಾಡಬೇಕು ಅಂದರೆ ಬೆನ್ನು ಹುರಿಯಲ್ಲಿ ಬಿಗಿತ, ಸೆಳೆತ ಉಂಟಾಗ್ತದೆ. ಹಾಗಿದ್ರೆ ಬಾಗಿದರೂ ಕೂಡ ಪ್ರಾಣಾಯಾಮದಲ್ಲಿ ನಿಮಗೆ ಸರಿಯಾಗಿ ಶಕ್ತಿ ದೊರೆಯಲಿಕ್ಕೆ ಸಾಧ್ಯ ಆಗಲ್ಲ. ಆ ಪ್ರಾಣಾಯಾಮದ ಪ್ರಭಾವ ನಿಮಗೆ ಬರಲ್ಲ. ಹಾಗಿದ್ರೆ ನೇರವಾಗಿ ಕೂತ್ಕೊಂಡ್ರೆ ನಿಮ್ಮ ಬೆನ್ನು ಹುರಿ ಬಿಗಿ ಆಗ್ತದೆ. ಆವಾಗಲೂ ಕೂಡ ನಿಮಗೆ ಅಡ್ಡ ಪರಿಣಾಮಗಳಾಗ್ತವೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬೆನ್ನು ಬಾಗಿನೂ ಕೂಡ ಇರಬಾರ್ದು, ಅದು ಬಿಗಿಯಾಗಿನೂ ಕೂಡ ಇರಬಾರ್ದು. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಉಪಕರಣವನ್ನು ನೀವು ಬಳಸಬೇಕು. ನೋಡಿ, ಈ ರೀತಿ ಉಪಕರಣವನ್ನು ಬಳಸ್ಕೊಂಡು ನೀವು ಕುಳಿತುಕೊಳ್ಳೋದ್ರಿಂದ ನೋಡಿ, ಈ ರೀತಿ ಬೆಂಡ್ ಆಗಿದೆ ಅಲ್ವ ಬೆನ್ನು, ಇದನ್ನು ಕೆಳಗಡೆ ಇಟ್ಕೊಂಡಾಗ ಇದು ಸಹಜವಾಗಿಯೇ ನೇರ ಆಗ್ತದೆ. ಇದನ್ನು ತೆಗೆದು ಬಿಡ್ರಿ ನೀವು, ಇದು ಬಾಗ್ತದೆ. ಈ ರೀತಿ ಇಟ್ಕೊಂಡು ನೀವು ಯಾವ ಆಸನದಲ್ಲಾದ್ರೂ ಕೂತ್ಕೋಬೋದು. ಸಿದ್ಧಾಸನದಲ್ಲಿ ಕೂತ್ಕೋಬೋದು, ಪದ್ಮಾಸನದಲ್ಲಿ ಕೂತ್ಕೋಬೋದು, ಅರ್ಧ ಪದ್ಮಾಸನದಲ್ಲಿ ಕೂತ್ಕೋಬೋದು, ಯಾವ ಆಸನದಲ್ಲಿ ಬೇಕಾದ್ರೂ ಕೂತ್ಕೋಬೋದು. ವಜ್ರಾಸನ ಮಾಡಲಿಕ್ಕೆ ಇದು ಬೇಕಾಗಿಲ್ಲ. ಯಾಕಂದರೆ ವಜ್ರಾಸನ ಮಾಡಿದ್ರೆ ತಂತಾನೆ ಶರೀರ ನೇರವಾಗ್ತದೆ. ಹೀಗೆ ನೇರವಾಗಿ ಕೂತ್ಕೊಂಡು ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರಬೇಕು. ನೇರವಾಗಿ ಕೂತ್ಕೊಂಡು ಮೊದಲು ಏನು ಮಾಡಬೇಕಂತ ಹೇಳಿದ್ರೆ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆಯನ್ನು ಮಾಡೋ ಸಂದರ್ಭದಲ್ಲಿ ನಿಮ್ಮ ಎರಡೂ ಕೈಗಳು ನಮಸ್ಕಾರ ಮುದ್ರೆಯಲ್ಲಿರಬೇಕು. ಈ ಪ್ರಾರ್ಥನೆ ಮೂಲಕ ಯೋಗಾಭ್ಯಾಸ ಪ್ರಾರಂಭ ಆಗಬೇಕು. ಈ ಯೋಗಾಭ್ಯಾಸದ ಪ್ರಾರಂಭದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಏನಾಗ್ತದೆ, ಭಸ್ತ್ರಿಕಾ ಪ್ರಾಣಾಯಾಮ ಅಂದರೆ ಏನು ಅಂತಕ್ಕಂಥದ್ದು ನಿಮಗೆ ಸರಿಯಾಗಿ ಗೊತ್ತಿರಬೇಕು.
ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳಿದ್ರೆ ಇದಕ್ಕೆ ತಿದಿಯ ಉಸಿರಾಟ ಅಂತ ಕರೀತಾರೆ. ಈಗ ಹಳ್ಳಿಗಳಲ್ಲಿ ಕಮ್ಮಾರು ಅಂತ ಇರ್ತಾ ಇದ್ರು, ಕಬ್ಬಿಣದ ಕೆಲಸವನ್ನು ಮಾಡ್ತಕ್ಕಂಥವ್ರು. ಅವ್ರಿಗೆ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಆ ಬೆಂಕಿಯನ್ನು ಕುಲುಮೆಯಲ್ಲಿ ಹೊತ್ತಿಸ್ಲಿಕ್ಕಾಗಿ ಒಂದು ತಿದಿ ಅಂತಕ್ಕಂಥ ಒಂದು ವಸ್ತುವನ್ನು ಬಳಸ್ತಾ ಇದ್ರು. ಅದಕ್ಕೆ ಹಗ್ಗ ಕಟ್ತಾ ಇದ್ರು, ಅದನ್ನು ಹಿಂಗೆ ಎಳಿತಾ ಇದ್ರು. ಹಂಗೆ ಎಳೆದಾಗ ಏನಾಗ್ತಾ ಇತ್ತು, ಅಲ್ಲೊಂದು ಏರ್ ಬಾಕ್ಸ್ ಥರ ಇರ್ತಿತ್ತು. ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಅಲ್ಲಿ ಗಾಳಿ ಜೋರಾಗಿ ರಭಸದಿಂದ ಆ ಒಂದು ಒಲೆಗೆ ಹೋಗ್ತಾ ಇತ್ತು ಪೈಪ್ ಮೂಲಕ. ಆ ಒಂದು ವ್ಯವಸ್ಥೆಯಲ್ಲಿ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಇದಕ್ಕೆ ತಿದಿಯ ಉಸಿರಾಟ ಅಂತ ಕರೀತಾರೆ. ಹೀಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ತಿದಿಯ ಉಸಿರಾಟ ಅಂತಕ್ಕಂಥ ಒಂದು ಹೆಸರಿನಲ್ಲಿ ನಾವು ಕರಿತಾ ಇದ್ದೀವಿ. ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳು: ನಮ್ಮ ಶ್ವಾಸಕೋಶಕ್ಕೆ 4.5 ಲೀಟರ್ಗಿಂತ ಹೆಚ್ಚು ಉಸಿರು ತೆಗೆದುಕೊಳ್ತಕ್ಕಂಥ ಶಕ್ತಿ ಇದೆ. ನಮ್ಮ ಶ್ವಾಸಕೋಶದ ಒಳಗಡೆ ಅಲ್ಯೂಲಾಯ್ಸ್ ಅಂತಗಳಿದ್ದಾವೆ, 7 ಕೋಟಿಗಿಂತ ಹೆಚ್ಚು. ನಮ್ಮ ಶ್ವಾಸಕೋಶದ ಒಳಗಡೆ ಬ್ರಾಂಚಸ್ಗಳಿದ್ದಾವೆ, 60,000, 60,000. ಅವೆಲ್ಲದರ ಒಳಗಡೆ ಪ್ರಾಣಶಕ್ತಿಯ ಸಂಚಾರ ಆಗಬೇಕು, ಅಂದರೆ ವಾಯುವಿನ ಸಂಚಾರ ಆಗಬೇಕಂದ್ರೆ ಪ್ರಾಣವಾಯುವಿನ ಸಂಚಾರ ಆಗಬೇಕು. ಕಾರಣಾಂತರಗಳಿಂದ, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ತೊಂದರೆಗಳಿಂದ, ನಮ್ಮ ಮನಸ್ಸಿನ ಸಮಸ್ಯೆಗಳಿಂದ, ನಮ್ಮ ಆರ್ಥಿಕ ಸಮಸ್ಯೆಗಳಿಂದ, ಹಲವಾರು ಜೀವನದ ಕಟ್ಟುಪಾಡುಗಳಿಂದ ನಮ್ಮ ಉಸಿರಾಟ ಏನಾಗಿದೆ, ಕಟ್ಕೊಂಡು ಹೋಗ್ತಾ ಇದೆ. ಜೀವನದ ಕಟ್ಟುಪಾಡುಗಳಲ್ಲಿ ನಮ್ಮ ಉಸಿರಾಟ ಕಟ್ತಾ 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 ಕೊನೆಗೆ ನಾವು ಗಂಟು ಮೂಟೆ ಕಟ್ಕೊಂಡು ಜಗತ್ತಿನಿಂದ ಹೊರಗಡೆ ಹೋಗಬೇಕಾಗಿದೆ. ನಾವು ಸಾಯ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಬರ್ತಾ ಇದೆ. ಹಾಗಾದರೆ ಉಸಿರನ್ನು ಕಟ್ಟಿಸಬಾರ್ದು. ಉಸಿರನ್ನು ನಾವು ಏನು ಮಾಡಬೇಕು, ಅಚ್ಚುಕಟ್ಟಾಗಿ ನಾವು ಶ್ವಾಸಕೋಶದ ಒಳಗಡೆ ಸೇರಿಸಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನೀವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಬೇಕು. ಯಾವಾಗ ನೀವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡ್ತೀರಾ ಆವಾಗ ನಿಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಕ್ರಿಯಾಶೀಲವಾಗ್ತವೆ. ಮೊದಲನೇದು, ನಿಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂಥ ನೆಗೆಟಿವ್ ಫೋರ್ಸ್ ಅಂತಕ್ಕಂಥದ್ದು ಇರ್ತದೆ. ಈ ಕಡೆಗೆ ಅದೇನು ಮಾಡ್ತಿರ್ತದೆ, ನಿಮ್ಮ ಬ್ರೆತ್ ರೆಗ್ಯುಲೇಷನ್ ಮಾಡ್ತಾ ಇರ್ತದೆ. ನೀವು ಮಲಗಿದಾಗಲೂ ಕೂಡ ಆ ಒಂದು ಸೂಕ್ತ ಮನಸ್ಸಿನಲ್ಲಿ ಆ ಒಂದು ಎನರ್ಜಿ ಫ್ಲೋ ಆಗ್ತಾ ಈ ಕಡೆ ಇರ್ತಕ್ಕಂಥ ಎನರ್ಜಿ ಅದೇನು ಮಾಡ್ತಾರೆ, ನೀವು ಮಲಗಿದಾಗಲೂ ಕೂಡ ನೀವು ಉಸಿರಾಟ ಮಾಡಲಿಕ್ಕೆ ಅದು ಸಹಕಾರಿಯಾಗಿ ಕೆಲಸ ಮಾಡ್ತದೆ. ಅದು ನಮ್ಮ ಮೆದುಳಿನೊಂದಿಗೆ ಕನೆಕ್ಷನ್ ಹೊಂದಿರ್ತದೆ. ನಾವು ಬದುಕಿದಾಗ ಅಂದರೆ ನಾವು ಎಚ್ಚರ ಇದ್ದಾಗ ನಾವು ಉಸಿರಾಡೋದು ನಮ್ಗೆ ಗೊತ್ತಾಗುತ್ತೆ. ಮಲಗಿದಾಗ ಯಾರು ಉಸಿರಾಡಲಿಕ್ಕೆ ಗೊತ್ತಾಗ್ತದೆ. ಹಾಗಾದರೆ ಮಲಗಿದಾಗ ಉಸಿರಾಟದ ಕ್ರಿಯೆಯನ್ನು ನಿಯಂತ್ರಣ ಮಾಡೋರು ಯಾರು ಅಂದರೆ ನಮ್ಮ ಮೆದುಳು, ನಮ್ಮ ಅರಿವು, ಈ ಒಂದು ಫೋರ್ಸು. ಹಾಗಿದ್ರೆ ಅದನ್ನು ಕೂಡ ಇನ್ನಷ್ಟು ಕ್ರಿಯಾಶೀಲಗೊಳಿಸ್ಕೊಳ್ಳಿಕ್ಕಾಗಿ ನಾವು ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಉಸಿರಾಟದ ಪ್ರಕ್ರಿಯೆ ದೀರ್ಘವಾಗ್ತಾ ಬರ್ತದೆ. ಯಾವಾಗ ಉಸಿರಾಟದ ಪ್ರಕ್ರಿಯೆ ದೀರ್ಘವಾಗ್ತದೆ ಆವಾಗ ನಮ್ಮ ಆಯಸ್ಸು ದೀರ್ಘವಾಗ್ತದೆ, ಆರೋಗ್ಯದ ಸಮಸ್ಯೆಗಳು ನಿಯಂತ್ರಣವಾಗ್ತವೆ. ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಫೈರ್ ಕೆನಾಟ್ ಎಕ್ಸಿಸ್ಟ್, ಇನ್ ದ ಪ್ರೆಸೆಂಟ್ ಆಫ್ ಆಕ್ಸಿಜನ್ ಡಿಸೀಸ್ ಕೆನಾಟ್ ಎಕ್ಸಿಸ್ಟ್ ಅಂತ ಕರೀತಾರೆ. ಅಂದರೆ ಎಲ್ಲಿ ಗಾಳಿ ಇರಲ್ವೋ ಅಲ್ಲಿ ಬೆಂಕಿ ಹೊತ್ತಿ ಉರಿಯಲ್ಲ. ಯಾಕಂದರೆ ಆಮ್ಲಜನಕ ಬೇಕು ಬೆಂಕಿ ಉರಿಲಿಕ್ಕೆ. ಎಲ್ಲಿ ಗಾಳಿಯ ಕೊರತೆ ಇರ್ತದೋ ಅಲ್ಲಿ ಡಿಸೀಸ್ಗಳು ಎಂಟ್ರಿ ಆಗ್ತವೆ. ಎಲ್ಲಿ ಗಾಳಿಯ ಯಥೇಚ್ಛವಾಗಿರ್ತಕ್ಕಂಥ ಪ್ರಮಾಣ ಇರ್ತದೆ, ಇಲ್ಲಿ ಆಮ್ಲಜನಕ ಯಥೇಚ್ಛವಾಗಿ ಶ್ವಾಸಕೋಶದ ಒಳಗಡೆ ಸೇರ್ತದೋ, ಶರೀರದ ಒಳಗಡೆ ಸೇರ್ತದೋ, ಅಲ್ಲಿ ಡಿಸೀಸ್ ಕೆನಾಟ್ ಎಕ್ಸಿಸ್ಟ್. ಕಾಯಿಲೆಗಳು ಎಕ್ಸಿಸ್ಟ್ ಆಗಲಿಕ್ಕೆ, ಅಂದರೆ ಕಾಯಿಲೆಗಳು ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಕಾಯಿಲೆಗಳಿಗೆ ಶರೀರವನ್ನು ಪ್ರವೇಶ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಾರಿಯನ್ನೇ ನೀವು ಕೊಡಬಾರ್ದು ಅಂತ ಹೇಳಿದ್ರೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಆ ಒಂದು ಹಂತದಲ್ಲಿ ನಿಮ್ಮ ಆರೋಗ್ಯವನ್ನು ನೀವು ಸುಧಾರಿಸ್ಕೊಳ್ಬೇಕು ಅಂದರೆ ನೀವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು. ಹಾಗಿದ್ರೆ ನಿಮಗೆ ಕಾಯಿಲೆನೇ ಬರಬಾರ್ದು ಅಂದರೆ ನಿಮ್ಮ ಉಸಿರಾಟ ಕರೆಕ್ಟಾಗಿರಬೇಕು. ಉಸಿರಾಟ ಕರೆಕ್ಟಾಗಿರ್ಬೇಕಂದ್ರೆ ನೀವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕು. ಆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮುಖ್ಯವಾಗಿರ್ತಕ್ಕಂಥ ಈ ಒಂದು ಆಸನದಲ್ಲಿ ನೀವು ಮಾಡಬೇಕು. ವಜ್ರಾಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ಈ ವಜ್ರಾಸನ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಮೊಣಕಾಲು ನೋವು ಇರ್ತದೆ. ಅವರು ಸುಖಾಸನ, ಪದ್ಮಾಸನದಲ್ಲೇ ಈ ಬ್ಲ್ಯಾಂಕೆಟ್ ಥರದ್ರಲ್ಲಿ ಅಥವಾ ಮಣೆ ಮೇಲೆ ಕೂತ್ಕೊಂಡು ಕೂಡ ಅಭ್ಯಾಸ ಮಾಡಬಹುದು. ಈಗ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋ ಪ್ರಾರಂಭದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳು ಏನಂದರೆ, ನಮ್ಮ ಮೂಗಿನ ಹೊಳ್ಳೆಗಳನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಯಾವ ಮೂಗಿನ ಹೊಳ್ಳೆಯಲ್ಲಿ ಹೆಚ್ಚು ಶ್ವಾಸ ಬರ್ತಾ ಇರ್ತದೆ ಆ ಮೂಗಿನ ಹೊಳ್ಳೆಯನ್ನು ಮುಚ್ಚಬೇಕು. ಯಾವ ಮೂಗಿನ ಹೊಳ್ಳೆಯಲ್ಲಿ ಕಡಿಮೆ ಶ್ವಾಸ ಬರ್ತಾ ಇರ್ತದೆ ಆ ಮೂಗಿನ ಹೊಳ್ಳೆಯನ್ನು ತೆರೆದು ಆ ಮೂಗಿನ ಹೊಳ್ಳೆಯಲ್ಲೂ ಕೂಡ ಸರಾಗವಾಗಿ ಉಸಿರಾಟವಾಗುವಂತೆ ನಾವು ಮೊದಲು ಪ್ರಾಣಾಯಾಮನ ಅಭ್ಯಾಸ ಮಾಡಬೇಕು. ಅದಾದ ಮೇಲೆ ಏನು ಮಾಡಬೇಕು, ಎರಡೂ ಮೂಗಿನ ಹೊಳ್ಳೆಯಲ್ಲಿ ಒಂದೇ ಸರಿ ನಾವು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಈ ಪ್ರಾಣಾಯಾಮವನ್ನು ಮಾಡೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಗಮನ ನಾಭಿ ಕೇಂದ್ರದ ಮೇಲೆ ಇರಬೇಕು. ಉಸಿರು ಇಲ್ಲಿ ಬಂದು ತಲುಪ್ತಾ ಇದೆ ಅಂತಕ್ಕಂಥ ಭಾವನೆಯಿಂದ ನಾವು ಇದನ್ನು ಮಾಡಬೇಕು. ನನಗೀಗ
ಚೆಕ್ ಮಾಡ್ಕೊಂಡಿರೋ ಪ್ರಕಾರ ನನ್ನ ಎಡಗಡೆ ನಾಸಿಕಾಗ್ರದಲ್ಲಿ ಕಡಿಮೆ ಉಸಿರು ಬರ್ತಾ ಇದೆ. ಹಾಗಾಗಿ ನಾ ಬಲಗಡೆ ನಾಸಿಕಾಗ್ರವನ್ನು ಮುಚ್ತಾ ಇದ್ದೀನಿ. ಬಲಗಡೆ ನಾಸಿಕಾಗ್ರವನ್ನು ಮುಚ್ತಾ ಇದ್ದೀನಿ ಅಂದರೆ ಮುದ್ರೆಗಳ ಮೂಲಕ ನಾವು ಈ ಅಭ್ಯಾಸವನ್ನು ಮಾಡಬೇಕು. ಇದಕ್ಕೆ ಶ್ವಾಸ ಮುದ್ರೆ ಅಂತ ಕರೀತಾರೆ. ಹೆಬ್ಬೆರಳಿನ ಒಂದು ಅಡಿಗೆ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಈ ರೀತಿ ಸ್ಪರ್ಶ ಮಾಡಬೇಕು. ಈ ಮುದ್ರೆಯ ಮೂಲಕ ನೀವೇನು ಮಾಡಬೇಕು, ನಿಮ್ಮ ಮೂಗಿನ ಹೊಳ್ಳೆಯನ್ನು ಈ ರೀತಿ ಮುಚ್ಕೋಬೇಕು. ಎಡಗಡೆ ಇದ್ದರೆ ಬಲಗೈಯಿಂದ ಮುಚ್ಚಬೇಕು, ಬಲಗಡೆ ಇದ್ದರೆ ಎಡಗೈಯಿಂದ ಮುಚ್ಚಬೇಕು. ಅಂದರೆ ಎಡಗಡೆ ಶ್ವಾಸ ಕಡಿಮೆ ಇದ್ದರೆ ಬಲ ಮೂಗಿನ ಹೊಳ್ಳೆಯನ್ನು ಬಲಗೈಯಿಂದ ಮುಚ್ಚಬೇಕು, ಬಲಗಡೆ ಶ್ವಾಸ ಕಡಿಮೆ ಇದ್ದರೆ ಎಡ ಮೂಗಿನ ಹೊಳ್ಳೆಯನ್ನು ಎಡಗೈಯಿಂದ ಮುಚ್ಚಬೇಕು. ಗೊತ್ತಾಯ್ತಲ್ಲ? ಹೀಗೆ ಮಾಡಬಾರ್ದು. ಮತ್ತೆ ಎಡಗಡೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಬಲಗೈಯಿಂದ ಎಡಗಡೆ ಮುಚ್ಚಿ ಈ ರೀತಿ ಅಪೋಸಿಟ್ ಮಾಡಬಾರ್ದು. ಎಡಗಡೆ ಮೂಗಿನ ಹೊಳ್ಳೆಯನ್ನು ಮುಚ್ಚಲಿಕ್ಕೆ ಎಡಗೈಯನ್ನು ಬಳಸಬೇಕು, ಬಲಗಡೆ ಮೂಗಿನ ಹೊಳ್ಳೆಯನ್ನು ಮುಚ್ಚಲಿಕ್ಕೆ ಬಲಗೈಯನ್ನು ಬಳಸಬೇಕು. ಹೀಗೆ ನೇರವಾಗಿ ಕುತ್ಕೊಂಡು ತಲೆ, ಕುತ್ತಿಗೆ, ಬೆನ್ನು ಹುರಿ ನೇರವಾಗಿರಬೇಕು. ಕೈಗಳು ಹೀಗೆ ಭುಜಕ್ಕೆ ಸಮಾನಾಂತರವಾಗಿ, ಈ ಹೆಬ್ಬೆರಳು ನಿಮ್ಮ ಭುಜಕ್ಕೆ ಈ ರೀತಿ ನೇರವಾಗಿರಬೇಕು. ಇನ್ನೊಂದು ಕೈ ಈ ರೀತಿ ಶೋಲ್ಡರ್ ಲೆವೆಲ್ಗಿರಬೇಕು. ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಕೈಯನ್ನು ಸಂಪೂರ್ಣವಾಗಿ ಮೇಲೆತ್ತಿ ಹಸ್ತಗಳನ್ನು ಸಂಪೂರ್ಣವಾಗಿ ಬಿಚ್ಚಬೇಕು. ಉಸಿರನ್ನು ಬಿಡ್ತಾ ಸಂಪೂರ್ಣವಾಗಿ ನಿಮ್ಮ ಕೈಗಳನ್ನು ಕೆಳಗಡೆ ತೆಗೆದುಕೊಂಡು ಬಂದು ಭುಜಕ್ಕೆ ನೇರವಾಗೋ ರೀತಿಯಲ್ಲಿ ಈ ರೀತಿ ಇಟ್ಕೋಬೇಕು. ಮುಷ್ಟಿಯನ್ನು ಕಟ್ಟಬೇಕು. ಮೇಲೆ ಹೋದಾಗ ಮುಷ್ಟಿ ಬಿಚ್ಚಬೇಕು, ಕೆಳಗಡೆಯಿಂದ ಮುಷ್ಟಿ ಕಟ್ಟಬೇಕು. ಗಮನ ನಾಭಿ ಕೇಂದ್ರದ ಮೇಲೆ ಇರಬೇಕು. ಶ್ವಾಸವನ್ನು ಜರಕ್ ಹೊಡೆದೇ ಉಸಿರನ್ನು ನಿಧಾನವಾಗಿ ದೀರ್ಘವಾಗಿ ಮೇಲೆ ಎಳ್ಕೊಳ್ಳೋದು, ಹೊರಗಡೆ ಬಿಡ್ತಕ್ಕಂಥದ್ದು ಅಭ್ಯಾಸ ಮಾಡಬೇಕು. ಹೀಗೆ ಈ ರೀತಿ ಮಾಡಿದಾಗ ಏನಾಗ್ತದೆ, ನಿಮ್ಮ ಮೂಗಿನ ಹೊಳೆ ಕ್ರಿಯಾಶೀಲ ಆಗ್ತದೆ. ಇದನ್ನು 21 ಬಾರಿ ಮಾಡಬೇಕು. ಒಂದು ಕಡೆಯಿಂದ. ಎರಡು ಕಡೆಯಿಂದ ಮಾಡೋ ಸಂದರ್ಭದಲ್ಲೂ ಕೂಡ 21 ಟೈಮ್ಸ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಕಡೆ ಮಾಡ್ತಾ ಇದೆಯಲ್ಲ, ಈ ರೀತಿ ಒಂದು ಉಸಿರು ತಗೊಂಡು ಒಂದು ಸಲ ಬಿಟ್ಟರೆ 21 ಒಂದು ಕೌಂಟ್ ಆಯ್ತು. ಅದು ಮತ್ತೊಂದು ಸಲ ತಗೊಂಡು ಬಿಟ್ಟರೆ 2 ಕೌಂಟ್ ಆಯಿತು. ಹೀಗೆ 21 ಬಾರಿ ಮಾಡಬೇಕು. ಹೀಗೆ ಇದಾದ್ಮೇಲೆ 2 ಕೈಯಿಂದ 21 ಬಾರಿ ಮಾಡಲೇಬೇಕು. ಒಂದು, ಹೀಗೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ ನಂತರ ಉಸಿರನ್ನ ಒಳಗಡೆ ತೆಗೆದುಕೊಂಡು ಉಸಿರಿನ ಒಳಗಡೆ ನಿಲ್ಲಿಸಿ ಅಂತರ್ಕುಂಭಕ್ ಅಂತಕ್ಕಂಥದ್ದನ್ನು ಮಾಡಬೇಕು. ಅಂತರ್ಕುಂಭಕ್ ಅಂದರೆ ಉಸಿರನ್ನ ಒಳಗಡೆ ಉಸಿರನ್ನ ಒಳಗಡೆ ನಿಲ್ಲಿಸ್ತಕ್ಕಂಥದ್ದು. ಬಹಿರ್ಕುಂಭಕ್ ಅಂದರೆ ಉಸಿರನ್ನ ಹೊರಗಡೆ ನಿಲ್ಲಿಸ್ತಕ್ಕಂಥದ್ದು. ಪೂರಕ್ ಅಂದರೆ ಉಸಿರು ತಗೊಳ್ಳೋದು, ರೇಚಕ್ ಅಂದರೆ ಉಸಿರನ್ನ ಬಿಡೋದು. ಇವು ಯೋಗದ ಸಂಸ್ಕೃತ ಶಬ್ದಗಳು. ಈಗ ಉಸಿರನ್ನ ಒಳಗಡೆ ತಗೊಂಡು ಉಸಿರನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಶರೀರವನ್ನು ಕಾಲಿಂದ ತಲೆವರೆಗೂ ಟೈಟ್ ಮಾಡಿದಾಗ ಶರೀರದಲ್ಲಿ ಒಂದು ಕಂಪನ ಉಂಟಾಗ್ತದೆ. ಆ ಕಂಪನವನ್ನು ಗಮನಿಸ್ತಾ ನಿಮ್ಮ ಕೈಗಳನ್ನು ಸಡಿಲಿಸ್ತಾ ತೊಡೆ ಮೇಲೆ ಈ ರೀತಿ ಕೈಗಳನ್ನು ಇಟ್ಕೋಬೇಕು. ಈ ರೀತಿ ಕೈಗಳನ್ನ ಇಟ್ಕೊಂಡಾಗ ನಿಮ್ಮ ಹಸ್ತಗಳ ಮಧ್ಯೆ ಒಂದು ಶಕ್ತಿಯ ಸಂಚಾರ ಆಗ್ತದೆ. ಅದಕ್ಕೆ ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ. ಈ ಶಕ್ತಿಗೆ ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ. ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನೀವು ದೇವರನ್ನು ನೋಡ್ಬೋದು ಅಂತ ನಾವು ಹೇಳ್ತೇವೆ. ದೇವರನ್ನು ನೀವು ಕಾಣಬಹುದು, ದೇವರನ್ನು ನೋಡ್ಬೋದು ಅಂತ ಹೇಳ್ತೇವೆ. ಹಾಗಿದ್ರೆ ಈ ಪ್ರಾಣಾಯಾಮವನ್ನು ಮಾಡಿದರೆ ನಮಗೆ ದೇವರಲ್ಲಿ ಕಾಣಿಸ್ತಾನೆ ಅಂತ ಹೇಳಿದ್ರೆ ನಮ್ಮ ಅನುಭವದಲ್ಲಿ ಕಾಣಿಸ್ತಾನೆ, ನಮ್ಮ ಭಾವನೆಯಲ್ಲಿ ಕಾಣಿಸ್ತಾನೆ, ನಮ್ಮ ಅಂತರ್ಮನಸ್ಸಿನಲ್ಲಿ ಕಾಣಿಸ್ತಾನೆ. ಹೇಗೆ ಕಾಣಿಸ್ತಾನೆ? ಪ್ರೀತಿ, ವಿಶ್ವಾಸ, ಶಕ್ತಿ ರೂಪದಲ್ಲಿ ಕಾಣಿಸ್ತಾನೆ. ಹಾಗಿದ್ರೆ ದೇವರು ಅಂತಕ್ಕಂಥವ್ರು ಪ್ರೀತಿ, ವಿಶ್ವಾಸ, ಶಕ್ತಿಯಲ್ಲಿದ್ದಾನೆ. ಆ ಶಕ್ತಿ ಎಂಥದ್ದು? ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಈ ನೋಡಿ, ಜಗತ್ತಿನಲ್ಲಿ ದೇವರನ್ನ ಬೈದವರು ಬದುಕ್ತಾ ಇದ್ದಾರೆ, ದೇವರನ್ನ ಪೂಜಿಸೋರು ಬದುಕ್ತಾ ಇದ್ದಾರೆ, ದೇವರು ಇದಾನ ಅಂತಕ್ಕಂಥವ್ರು ಬದುಕ್ತಾ ಇದ್ದಾರೆ, ದೇವರೇ ಇಲ್ಲ ಅಂತಕ್ಕಂಥವ್ರು ಬದುಕ್ತಾ ಇದ್ದಾರೆ. ಯಾಕಂದರೆ ಅವನು ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು, ಅವ್ರನ್ನ ಅಷ್ಟೊಂದು ನಾವು ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ದೇವರ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಮೊದಲು ನಮಗೆ ಯೋಗ್ಯತೆ ಬೇಕಾಗ್ತದೆ.
ದೇವರು ಅಂದರೆ ನಿರಾಕಾರ, ನಿರ್ಗುಣ, ನಿರ್ವರ್ಣ. ಆ ದೇವರು ಅಂತಕ್ಕಂಥ ಹೆಸರಿನಲ್ಲೇ ಒಂದು ಅರ್ಥ ಇದೆ. ಅಂದರೆ ದೇಹವಿಲ್ಲದ, ಅಂದರೆ ವರ್ಣವಿಲ್ಲದ, ಅಂತೇಳಿದ್ರೆ ರೂಪವಿಲ್ಲದ. ದೇಹವೂ ಇಲ್ಲ, ವರ್ಣವೂ ಇಲ್ಲ, ರೂಪವೂ ಇಲ್ಲ, ಅಂತಹ ಶಕ್ತಿಗೆ ದೇವರು ಅಂತ ಕರೀತಾರೆ. ಯಾವಾಗ ನೀವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತೀರಾ ಆವಾಗ ನಿಮ್ಮ ಇಡೀ ಶರೀರದಲ್ಲಿ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಶ್ವಾಸಕೋಶದ ಶುದ್ಧೀಕರಣದಿಂದ ಶರೀರ ಇನ್ನಷ್ಟು ಸಾತ್ವಿಕ ಶಕ್ತಿಯನ್ನು ಪಡ್ಕೊಳ್ತದೆ, ಸಕಾರಾತ್ಮಕವಾಗಿರ್ತಕ್ಕಂಥ ಮನಸ್ಥಿತಿ ಬರ್ತದೆ. ಆವಾಗ ಆ ಕಾಸ್ಮಿಕ್ ಎನರ್ಜಿ ನಿಮಗೆ ಫೀಲ್ ಆಗ್ತದೆ ಈ ಕೈಗಳಲ್ಲಿ. ಆ ಕಾಸ್ಮಿಕ್ ಎನರ್ಜಿನೇ ದೇವರು. ಸೊ ನೀವು ದೇವರ ಕಡೆಗೆ ಓಡ್ಕೊಂಡು ಹರಕೆ ಹೊತ್ಕೊಂಡು ಹೋಗಬೇಕಾಗಿಲ್ಲ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದರೆ ದೇವರೇ ನೀವರ ಕಡೆಗೆ ಬರ್ತಾನೆ. ಯಾಕಂದರೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದಲ್ಲೂ ನೀನೇ ದೇವ. ವಿಶ್ವತೋ ಚಕ್ಷು ವಿಶ್ವತೋ ಮುಖನು, ವಿಶ್ವತೋ ಬಾಹು ವಿಶ್ವತೋ ಪಾದ ನೀನೇ ದೇವ. ಭಗವಂತನ ಕಣ್ಣು, ಕಾಲು, ಮುಖ ಎಲ್ಲ ಕಡೆಗೆ ಇದೆ. ಹಾಗಾಗಿ ಭಗವಂತನ ಅರಸಿ ಹೋಗುವುದಕ್ಕಿಂತ ಕುಳಿತಲ್ಲೇ ಭಗವಂತನ ದೈವ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಕ್ಕಂಥವನಿಗೆ ಶಿವಯೋಗಿ, ನಿಜಯೋಗಿ ಅಂತ ಕರೀತಾರೆ. ಹಾಗಾಗಿ ಯೋಗವನ್ನುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವನ್ನು ಹೊಂದಿರ್ತದೆ. ಅದು ಆಧ್ಯಾತ್ಮಿಕ ವಿಚಾರವನ್ನು ಹೊಂದಿರತಕ್ಕಂಥವ್ರಿಗೆ ಮಾತ್ರ ಅರಿವಾಗ್ತದೆ. ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ನೂರಾರು ನಿವಾರಣೆ ಆಗ್ತವೆ. ನಿಮ್ಮ ಅಸ್ತಮಾ ಸಮಸ್ಯೆ ಸಂಪೂರ್ಣ ನಿವಾರಣೆ ಆಗ್ತದೆ. ನಿಮ್ಮಲ್ಲಿ ಯಾವತ್ತೂ ಹೃದಯದ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಭಸ್ತ್ರಿಕಾ ಮಾಡೋದ್ರಿಂದ ನಿಮಗೆ ಸುಸ್ತಾಗಲ್ಲ. ಯಾಕಂದರೆ ಇದರಲ್ಲಿ ಎನರ್ಜಿ ಡೆವಲಪ್ಮೆಂಟ್ ಆಗುತ್ತೆ. ಭಸ್ತ್ರಿಕಾ ಮಾಡೋದ್ರಿಂದ ಅಗ್ನಿತತ್ವ ಆ್ಯಕ್ಟಿವ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗಲ್ಲ. ಭಸ್ತ್ರಿಕಾ ಮಾಡೋದ್ರಿಂದ ನಿಮ್ಮ ಮೈಂಡು ಕೂಲ್ ಆಗಿರ್ತದೆ, ಯಾಕಂದರೆ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಇವೆಲ್ಲ ದೈಹಿಕವಾಗಿರ್ತಕ್ಕಂಥದ್ದು ಅದು. ಆದರೆ ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ವಿಚಾರಗಳನ್ನು ನೋಡಿದರೂ ಕೂಡ ಈ ಪ್ರಾಣಾಯಾಮಗಳು ನಮ್ಮಲ್ಲಿ ಹೆಚ್ಚು ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತವೆ. ಭಸ್ತ್ರಿಕಾ ಅಭ್ಯಾಸವನ್ನು ಮಾಡೋದ್ರಿಂದ ನಿಮ್ಮ ಕೈಗಳಲ್ಲಿ ಬರ್ತಕ್ಕಂಥ ಈ ಒಂದು ಶಕ್ತಿಗೆ ದೈವ ಶಕ್ತಿ ಅಂತ ಕರೀತಾರೆ. ಇದು ನಿಮಗೆ ಫೀಲ್ ಆಗುತ್ತೆ, ಜುಮ್ 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 ಅಂತ ಅನಿಸುತ್ತೆ. ಇಲ್ಲಿ ಆ ಎನರ್ಜಿ ನಿಮ್ಮ ಶರೀರದ ಒಳಗಡೆ ಬಂದಾಗ ಬೇರೆಯವರಿಗೆ ಯಾವುದೇ ಕಾಯಿಲೆ ಆದರೂ ಕೂಡ ನೀವು ಈ ರೀತಿ ಸ್ಪರ್ಶ ಮಾಡಿದರೆ ಆ ಕಾಯಿಲೆ ಹೀಲ್ ಆಗ್ತದೆ. ಅದಕ್ಕೆ ಪ್ರಾಣಿಕ್ ಹೀಲಿಂಗ್ ಅಂತ ಕರೀತಾರೆ. ಯಾರ ಶರೀರದ ಒಳಗಡೆ ಪ್ರಾಣಿಕ್ ಎನರ್ಜಿ ಇರ್ತದೆ ಅವರು ಮಾತ್ರ ಪ್ರಾಣಿಕ್ ಹೀಲಿಂಗ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಾಣಿಕ್ ಎನರ್ಜಿನೇ ಇಲ್ಲ ಅಂದರೆ ಪ್ರಾಣಿಕ್ ಹೀಲಿಂಗ್ ಹೆಂಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ನಿಮ್ಮ ಶರೀರದ ಒಳಗಡೆ ಪ್ರಾಣಿಕ್ ಎನರ್ಜಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕಾಗಿ ನೀವು ಬಹಳ ಮುಖ್ಯವಾಗಿ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಅದರಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ನೀವು ಹೀಗೆ ಅಭ್ಯಾಸವನ್ನು ಮಾಡೋದ್ರಿಂದ ನಿಮಗೆ ಹೃದಯದ ಸಮಸ್ಯೆ ಬರ್ತದೆ. ಅದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋರು ಜರ್ಕ್ ಹೊಡಿಬಾರ್ದಂಗೆ ಹೀಗೆ ಮಾಡಬಾರ್ದು. ಮತ್ತು ಹೀಗೆ ಮಾಡೋದ್ರಿಂದನೂ ಕೂಡ ನಿಮ್ಮ ಶ್ವಾಸಕೋಶದಲ್ಲಿರ್ತಕ್ಕಂಥ ಟಾಕ್ಸಿನ್ ಅಲ್ಲೇ ಉಳ್ಕೊಡ್ತದೆ. ಯಾಕಂದರೆ ಪ್ರೆಷರ್ ಏನಾಗ್ತದೆ, ರಿವರ್ಸ್ ಆಗುತ್ತೆ. ಹೀಗೆ ಮಾಡೋದ್ರಿಂದ ಗಾಳಿ ಸಂಪೂರ್ಣವಾಗಿ ಹೊರಗಡೆ ಬರ್ತದೆ, ಶ್ವಾಸಕೋಶ ಕ್ಲೀನ್ ಆಗ್ತದೆ. ಹೀಗೆ ಮಾಡೋದ್ರಿಂದ ಶ್ವಾಸಕೋಶಕ್ಕೆ ಒತ್ತಡ ಬೀಳ್ತದೆ. ಕೆಲವು ಜನ ಹಿಂಗೆ ಮಾಡ್ತಾರೆ, ಇನ್ನು ಕೆಲವು ಜನ ಹಿಂಗೆ ಮಾಡ್ತಾರೆ. ಉಸಿರು ತೆಗೆದುಕೊಂಡು ಕೈ ಎತ್ತಿರ್ತೀವಲ್ಲ, ಶ್ವಾಸಕೋಶದ ಒಳಗಡೆ ಗಾಳಿ ಹೋಗಿರ್ತದೆ. ಹಿಂಗೆ ಕೈ ಮಾಡಿದಾಗ ನಿಮ್ಮ ಶ್ವಾಸಕೋಶಕ್ಕೆ ಪ್ರೆಷರ್ ಕ್ರಿಯೇಟ್ ಆಗದೆ ಅಲ್ಲಿ ಸ್ವಲ್ಪ ಗಾಳಿ ಅಲ್ಲೇ ಉಳ್ಕೊಳ್ತದೆ. ಅದು ಟಾಕ್ಸಿಕ್ ಆಗಿ ನಿಮ್ಮ ಶ್ವಾಸಕೋಶ ಇನ್ನೂ ಹಾಳು ಮಾಡ್ತದೆ. ಅದಕ್ಕೆ ಇಲ್ಲೇ ನೆಗೆಟಿವ್ ಫೋರ್ಸ್ ಇರ್ತದೆ ಅಂತ ಹೇಳಿದ್ನಲ್ವ, ಇಲ್ಲಿ ಸೂಕ್ಷ್ಮವಾಗಿ ನಿಮ್ಮ ಕೈಗಳು ಸ್ವಲ್ಪ ಪ್ರೆಷರ್ ಆಗ್ತಾ ಇರಬೇಕು. ಕೈಗಳಿಂದ ಇಲ್ಲಿ ಪ್ರೆಷರ್ ಆಗಬೇಕು, ಜಾಸ್ತಿ ಅಲ್ಲ, ಒಂದು ರೀತಿಯಲ್ಲಿ ಪ್ರೆಷರ್ ಆಗ್ತದೆ. ಇಲ್ಲಿ ಜಾಸ್ತಿ ಪ್ರೆಷರ್ ಕೊಟ್ಟರು ಕೂಡ ಸಮಸ್ಯೆ ಆಗ್ತದೆ. ಇಲ್ಲಿ ಜೋರಾಗಿ ಹೊಡೆತ ಬಿದ್ದರೆ ಏನಾಗ್ತದೆ, ಉಸಿರು ಕಟ್ಕೊತದೆ. ಇಲ್ಲಿ ಜೋರಾಗಿ ಹಿಂಗೆ ಸ್ವಲ್ಪ ಜೋರಾಗಿ ಹೊಡೆತ ಬಿದ್ದರೆ ನೋಡಿ ಉಸಿರಾಡಲಿಕ್ಕೆ ಆಗಲ್ಲ ನಮಗೆ, ಯಾಕಂದರೆ ನೆಗೆಟಿವ್ ಪೋಸ್ ಇರ್ತದೆ. ಹಾಗಾಗಿ ಇಲ್ಲಿ ಜೋರಾಗಿ ಹೊಡೆತನೂ ಬೀಳಬಾರ್ದು. ಇಲ್ಲಿ ಈ ಪ್ರಾಣಾಯಾಮ ಮಾಡೋದ್ರಿಂದ ಒಂದು ನಾರ್ಮಲ್ ಪ್ರೆಷರ್ ಮೂಲಕ ನಿಮ್ಮ ನೆಗೆಟಿವ್ ಫೋರ್ಸು ಕೂಡ, ಶ್ವಾಸಕೋಶದಲ್ಲಿರ್ತಕ್ಕಂಥ ನೆಗೆಟಿವ್ ಫೋರ್ಸು ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದರಿಂದ ನೀವು ಮಲಗಿದಾಗೂ ಕೂಡ ನಿಮ್ಮ ಶ್ವಾಸ ದೀರ್ಘವಾಗಿರ್ತದೆ. ಗೊತ್ತಾಯ್ತಲ್ಲ? ಭಸ್ತ್ರಿಕಾ ಮಾಡೋದ್ರಿಂದ ನಿಮ್ಮ ಸೂಕ್ತ ಅವಸ್ಥೆಯಲ್ಲೂ ಕೂಡ ನಿಮ್ಮ ಉಸಿರಾಟ ದೀರ್ಘವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಒಂಥರ ಟ್ಯೂನಿಂಗ್ ಆಗಿಬಿಡ್ತದೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಉಸಿರಾಟದ ಒಂದು ರೀಸೆಟ್ಟಿಂಗ್ ಆಗ್ತದೆ. ಅದಕ್ಕಾಗಿ ಭಸ್ತ್ರಿಕಾ ಮಾಡೋದ್ರಿಂದ ದೈಹಿಕ ವ್ಯಾಧಿಗಳನ್ನು ಬಹಳ ಬೇಗ ನಿವಾರಣೆ ಮಾಡ್ಕೋಬೋದು. ಅಸ್ತಮಾ ಸಮಸ್ಯೆಗೆ ನೂರಾರು ಔಷಧಿಗಳನ್ನು ತಿಂದು ಸಾಯ್ತಾ ಇರ್ತಾರೆ. ಅಸ್ತಮಾ ಸಮಸ್ಯೆ ವಾಸಿನೇ ಆಗಲ್ಲ ಅಂತ ಹೇಳ್ತಾರೆ, ಸ್ಟೆರಾಯ್ಡ್ ಕೊಡ್ತಾರೆ, ಅದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ, ಭಾಳ ತೊಂದರೆ ಮಾಡ್ತಾರೆ. ಗೊತ್ತಾಯ್ತಲ್ಲ? ಯಾರು ಭಸ್ತ್ರಿಕಾ ಮಾಡ್ತಾರೆ ಅವ್ರಿಗೆ ಅಸ್ತಮಾ ಸಮಸ್ಯೆ 2 ತಿಂಗಳಿಗೆ ವಾಸಿ ಆಗುತ್ತೆ. ಈ ಅರ್ಥರೈಟಿಸ್ ಅಂತಕ್ಕಂಥ ಸಮಸ್ಯೆ ಬಗ್ಗೆ ದೊಡ್ಡ ಭೂತ ಹೊಕ್ಕೊಂಡಿದೆ ನಮ್ಮ ಮೈಯಲ್ಲಿ. ಗೊತ್ತಾಯ್ತಲ್ಲ? ಅರ್ಥರೈಟಿಸ್ ಬಂದರೆ ವಾಸಿನೇ ಆಗಲ್ಲ.
ಅರ್ಥ್ರೈಟಿಸ್ ಅಂತಕ್ಕಂಥ ವಾಸಿ ಆಗದಿರ್ತಕ್ಕಂಥ ಕಾಯಿಲೆ. ಅರ್ಥ್ರೈಟಿಸ್ ಅಂದರೆ ಏನು ಅಂತ ಮೊದಲು ತಿಳ್ಕೊಬೇಕು ನಾವು. ಅರ್ಥ್ರೈಟಿಸ್ ಅಂದರೆ ಸಂಧಿವಾತ ಈ ಅಸ್ಥಿಗಳಲ್ಲಿ ಬರ್ತಕ್ಕಂಥ ಒಂದು ವೀಕ್ನೆಸ್ಸಿಂದ ಈ ಸಂಧಿವಾತದ ಸಮಸ್ಯೆ ಜಾಸ್ತಿ ಆಗುತ್ತೆ. ಅಸ್ಥಿಗಳಲ್ಲಿ ಯಾಕೆ ಸಮಸ್ಯೆ ಬರ್ತದೆ? ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತ ಹೇಳ್ತಾರೆ. ಕ್ಯಾಲ್ಸಿಯಂ ಯಾಕೆ ಡೆಫಿಷಿಯನ್ಸಿ ಆಗುತ್ತೆ? ನಾವು AC ಕಾರಲ್ಲಿ, AC ಬಂಗ್ಲೆಯಲ್ಲಿ, AC ರೂಮಲ್ಲಿ ವಾಸ ಮಾಡ್ತಾ ಇದ್ದೀವಿ. ಸೂರ್ಯನ ಪ್ರಕಾಶ ನಮ್ಗೆ ಬೀಳ್ತಾ ಇಲ್ಲ. ಅದಕ್ಕಾಗಿ ಬೆಳಗ್ಗೆ ಎದ್ದು ವಿಟಮಿನ್ ಡಿ ಯುಕ್ತವಾಗಿರ್ತಕ್ಕಂಥ ಸೂರ್ಯನ ಬೆಳಕನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಯಾವತ್ತೂ ನಮಗೆ ಅಸ್ತಮಾ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೆಳಕಿಗೆ ಬರ್ತಾ ಇಲ್ಲ, ಬರೀ ಕತ್ಲಲ್ಲೇ ಇದೆ. ಮನೆ ಆಯಿತು, ಈ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರದ್ದು ಜೈಲಿನಲ್ಲಿ ವಾಸ ಮಾಡ್ದಂಗೆ. ಪಕ್ಕದ ಮೇಲೆ ಶವ ಆದರೂ ಕೂಡ ಗೊತ್ತಿರೋಂಗಿಲ್ಲ ಅವರಿಗೆ. ಮನೆಗೆ ಹೋಗಿ ಒಳಗಡೆ ಬೀಗ ಹಾಕ್ಕೊಂಡು ಬಾಕ್ಲು ಹಾಕ್ಕೊಂಡ್ರೆ ಅದೊಂದು ದೇವ್ನಂತ TV ಇಟ್ಕೊಂಡಿರ್ತಾರೆ. ಅದನ್ನು ನೋಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿರಲ್ಲ. ಮಕ್ಕಳು ಮೊಬೈಲಲ್ಲಿ ಆಟ ಆಡ್ತಿರ್ತಾರೆ, ಇವರು TV ನೋಡ್ತಾ ಇರ್ತಾರೆ. ಅಂದರೆ ಅಲ್ಲಿ ಬಾಂಧವ್ಯಗಳನ್ನು ಎಷ್ಟು ನಾವು ಕಳ್ಕೊಂಡು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ, ಜೀವನದಲ್ಲಿ ಕೃತಕವಾಗಿ ಮನುಷ್ಯ ಮಷಿನ್ ಥರ ಬದುಕಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಇಂತಹ ಒಂದು ಕೆಟ್ಟ ಪರಿಸ್ಥಿತಿ ನಮಗೆ ಎದುರಾಗಲಿಕ್ಕೆ ಕಾರಣ ಏನಂತೇಳಿದ್ರೆ ಯಾಂತ್ರಿಕ ಬದುಕು. ಅದಕ್ಕೆ ಇವೆಲ್ಲವುಗಳಿಂದ ಮುಕ್ತವಾಗಿ ನಾವು ನೈಸರ್ಗಿಕವಾಗಿ ಬದುಕಬೇಕು, ಸಂಬಂಧಗಳಿಗೆ ಬೆಲೆಯನ್ನು ಕೊಟ್ಟು ಬದುಕಬೇಕು, ಸಂಸಾರದ ಸದ್ಗತಿಯನ್ನು ನಾವು ಕಾಣಬೇಕು ಅಂತ ಹೇಳಿದ್ರೆ ನಮಗೆ ಈ ಥರದ ಒಂದು ಶಾರೀರಿಕವಾಗಿರ್ತಕ್ಕಂಥ ಶಕ್ತಿ ಬೇಕಾಗ್ತದೆ. ಅದಕ್ಕಾಗಿ ಭಸ್ತ್ರಿಕಾ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಥಾಟ್ಸ್ಗಳು ಕಡಿಮೆ ಆಗ್ತವೆ. ಯಾಕಂದರೆ ಬಲವರ್ಧನೆಗೆ ಭಸ್ತ್ರಿಕಾ ಪ್ರಾಣಾಯಾಮ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಯಾವತ್ತು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇದನ್ನು 21 ಬಾರಿ ಅಂತೆ 3 ಸಲ ಮಾಡಬೇಕು. ಹೀಗೆ 1 2 3 ಈ ರೀತಿ ಕೌಂಟ್ ಮಾಡ್ತಾ ಮನಸ್ಸಲ್ಲೇ ನೀವೇನು ಮಾಡಬೇಕು, ಈ ಅಭ್ಯಾಸ ಮಾಡಬೇಕು. ಹೀಗೆ 21 ಬಾರಿ ಆದಮೇಲೆ ಉಸಿರು ತೆಗೆದುಕೊಂಡು ಟೈಟ್ ಮಾಡಬೇಕು. ಎಷ್ಟೊತ್ತಾಗುತ್ತೆ ಅಷ್ಟು ಟೈಟ್ ಮಾಡಿ ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡಬೇಕು. ಈ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ನಿಮ್ಮ ಶರೀರದ ಅತೇಂದ್ರಿಯ ಶಕ್ತಿ ಜಾಗೃತವಾಗ್ತದೆ ಮತ್ತು ನರನಾಡಿಗಳು ಕ್ರಿಯಾಶೀಲವಾಗ್ತವೆ. ಭಸ್ತ್ರಿಕಾ ಮಾಡೋರಿಗೆ ಯಾವತ್ತೂ ಜೀವನದಲ್ಲಿ ಪಾರ್ಕಿನ್ಸನ್ ಸಮಸ್ಯೆ ಬರಲ್ಲ. ಭಸ್ತ್ರಿಕಾ ಮಾಡೋರಿಗೆ ಯಾವತ್ತೂ ಜೀವನದಲ್ಲಿ ಕಣ್ಣಿನ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇರ್ತದೆ ಶರೀರದಲ್ಲಿ. ಅಗ್ನಿತತ್ವ ಚೆನ್ನಾಗಿ ಕ್ರಿಯಾಶೀಲವಾಗಿರ್ತದೆ. ಅಗ್ನಿತತ್ವದ ಒಂದು ರೂಪವೇ ನಮ್ಮ ಕಣ್ಣು ಅಂತಕ್ಕಂಥ ನಾವು ಸರಿಯಾಗಿ ಮರಿಬಾರ್ದು. ಹೀಗೆ ಆಕ್ಸಿಜನ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕಾಗಿ ಶರೀರವನ್ನು ಪ್ರಾಣಿಕ್ ಎನರ್ಜಿಯಲ್ಲಿ ಶಕ್ತಿಯುತಗೊಳಿಸ್ಲಿಕ್ಕಾಗಿ ಭಸ್ತ್ರಿಕಾ ಪ್ರಾಣಾಯಾಮ ಅತಿ ಉಪಯುಕ್ತವಾಗಿರ್ತಕ್ಕಂಥ ಸಾಧನ ಅಂತಕ್ಕಂಥ ನಾವು ತಿಳ್ಕೊಬೇಕು. ಇದನ್ನು ಪ್ರಥಮವಾಗಿರ್ತಕ್ಕಂಥ ಅಭ್ಯಾಸವಾಗಿ ನಾವು ಇದು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಬೇಕು. ಭಸ್ತ್ರಿಕಾದ ನಂತರ ಕಪಾಲಭಾತಿ ಮಾಡಬೇಕು. ಆ ಕಪಾಲಭಾತಿಯನ್ನು ಮಾಡೋದ್ರಿಂದ ಯಾವೆಲ್ಲ ಲಾಭಗಳಾಗ್ತವೆ, ಕಪಾಲಭಾತಿ ಅಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಯನ್ನು ನೋಡೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಆತ್ಮೀಯ ಶರಣಾರ್ಥಿಗಳು.